ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದಲ್ಲಿ ಇರುವ ಮಹಾನಗರ ಪಾಲಿಕೆಗೆ ಸೇರಿದ ಜಮೀನಿನಲ್ಲಿ ಬಿಪಿಸಿಎಲ್ನಿಂದ ಬಯೋಗ್ಯಾಸ್ ಘಟಕ ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ಶಿವಳ್ಳಿ, ಹೆಬ್ಬಳ್ಳಿ, ಸೋಮಾಪುರ, ಸುಳ್ಳ, ಮಾರಡಗಿ ಗ್ರಾಮಗಳ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಶಿವಳ್ಳಿ ಗ್ರಾಮದಲ್ಲಿ ಮಹಾನಗರ ಪಾಲಿಕೆಗೆ ಸೇರಿದ 67 ಎಕರೆ ಜಮೀನು ಇದೆ. ಅದನ್ನ ಸಿಎಸ್ಆರ್ ಅಡಿ ಬಿಪಿಸಿಎಲ್ ಕಂಪನಿಯು ತೆಗೆದುಕೊಂಡು ಅಲ್ಲಿ ಕಸದಿಂದ ಬಯೋಗ್ಯಾಸ್ ತಯಾರು ಮಾಡುವ ಘಟಕ ನಿರ್ಮಿಸ್ತಾ ಇದೆ. ಇದರ ಜೊತೆಗೆ ಅಲ್ಲಿ ಪ್ರಾಣಿಗಳ ಸಂತಾನಹರಣ ಚಿಕಿತ್ಸಾ ಘಟಕ, ತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈಗಾಗಲೇ ಘಟಕಗಳ ನಿರ್ಮಾಣಕ್ಕೆ ಕೆಲಸ ಭರದಿಂದ ಸಾಗಿದೆ. ಆದರೆ ಈ ಘಟಕಗಳು ಇಲ್ಲಿ ನಿರ್ಮಾಣ ಆಗುವುದು ಬೇಡ. ಇದರಿಂದ ಗ್ರಾಮಸ್ಥರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗುತ್ತೆ. ಈ ಬಯೋಗ್ಯಾಸ್ ಘಟಕದಿಂದ ಕಲ್ಮಶ ಹೊಗೆ ಹೊರಸೂಸಿ ಮನುಷ್ಯರಷ್ಟೇ ಅಲ್ಲದೆ ಬೆಳೆಗಳ ಮೇಲೂ ಪರಿಣಾಮ ಬೀರುತ್ತೆ. ಆದ್ದರಿಂದ ಆ ಬಯೋಗ್ಯಾಸ್ ಘಟಕ ಶಿವಳ್ಳಿಯಲ್ಲಿ ನಿರ್ಮಾಣ ಆಗೋದು ಬೇಡ ಅಂತ ಗ್ರಾಮಸ್ಥರು ಶಿವಳ್ಳಿ ಗ್ರಾಮದಿಂದ ಧಾರವಾಡದವರೆಗೂ ಪಾದಯಾತ್ರೆ ನಡೆಸಿದ್ರು. ಪಾಲಿಕೆ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದ್ರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯು ತ್ಯಾಜ್ಯ ವಸ್ತು ವಿಲೇವಾರಿ ಘಟಕವನ್ನು ನಮ್ಮ ಶಿವಳ್ಳಿ ಗ್ರಾಮದ ಮಡ್ಡಿಗುಡ್ಡದಲ್ಲಿ ಕಳೆದ 24 ವರ್ಷಗಳ ಹಿಂದೆ ಮಾಡಿತ್ತು. ಅದನ್ನು ನಾವು ಸತತವಾದ 5-6 ವರ್ಷದಿಂದ ಹೋರಾಟ ಮಾಡಿ ಅದನ್ನು ಬಂದ್ ಮಾಡಿದ್ವಿ. ಈಗ ಮತ್ತೆ ಯೋಜನೆಗಳನ್ನ ಅಲ್ಲಿ ಮಾಡಬೇಕಂತೇಳಿ ಮಾಡಿದ್ದಾರೆ. ತ್ಯಾಜ್ಯ ವಸ್ತು ವಿಲೇವಾರಿ ಘಟಕ ಅಷ್ಟೇ ಅಲ್ಲ, ಬಯೋಗ್ಯಾಸ್ ಘಟಕ ಮತ್ತು ಪ್ರಾಣಿಗಳ ಸಂತಾನಹರಣ ಘಟಕ ಮತ್ತು ಬ್ಲಾಕ್ ಇಟ್ಟಂಗಿ ಮತ್ತು ಇತರೆ ಒಂದು ಯೋಜನೆಗಳನ್ನ ಇಲ್ಲಿ ತಗೊಂಡು ಬಂದು ನಮ್ಮ ಆರೋಗ್ಯವನ್ನ ಹಾಳು ಮಾಡುವಂತ ಯೋಜನೆ. ದಯವಿಟ್ಟು ಸಂಬಂಧಪಟ್ಟ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಎರಡೂ ಸರ್ಕಾರಗಳು ತಕ್ಷಣ ನಮ್ಮ ಒಂದು ರೈತರ ಬೇಡಿಕೆಗಳನ್ನ ಮತ್ತು ಗ್ರಾಮಸ್ಥರ ಬೇಡಿಕೆಗಳನ್ನ ಪರಿಗಣಿಸಿ ಈ ಯೋಜನೆಗಳನ್ನು ಬಂದ್ ಮಾಡಬೇಕಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಯಾಕಂದ್ರೆ ಈಗ ಹುಟ್ಟುತ್ತಿರುವ ಮಕ್ಕಳಿಗೆ ಕೂಡ ಆರೋಗ್ಯದಲ್ಲಿ ಬಹಳ ಒಂದು ವ್ಯತಿರಿಕ್ತ ಪರಿಣಾಮ ಉಂಟಾಗತೈತಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಮೊಮ್ಮಕ್ಕಳಿಗೂ ಕೂಡ ಈ ಆರೋಗ್ಯ ಸಮಸ್ಯೆ ಕಾಡಬಾರದು. ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಅನೇಕ ಜಾಗಗಳಿದ್ದಾವೆ. ದಯವಿಟ್ಟು ಅಲ್ಲಿ ಕಾರ್ಯಕ್ರಮ ನಿಮ್ಮ ಮಾಡ್ರಿ ಮತ್ತು ಈ ಯೋಜನೆಗಳನ್ನು ಅಲ್ಲಿ ಮಾಡ್ರಿ. ನಮ್ಮ ಹಳ್ಳಿಯ ಒಂದು ವಾತಾವರಣ ಕೆಡಿಸಬೇಡ್ರಿ ಅಂತೇಳಿ ಈ ಮೂಲಕ ನಿಮಗೆ ಎಲ್ಲ ಎರಡೂ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಆದರೂ ಸಹಿತ ಮಹಾನಗರ ಪಾಲಿಕೆಯವರು ಮತ್ತು ಈ ಒಂದು ಕಾಮಗಾರಿಯನ್ನು ಮತ್ತಲ್ಲಿ ಪ್ರಾರಂಭ ಮಾಡ್ಯಾರ. ಅದಕ್ಕೆ ನಾವೇನೈತಿ ಮೊನ್ನೆ ಒಂದು ಮನವಿಯನ್ನು ಕೊಟ್ಟು ಆ ಒಂದು ಕಾಮಗಾರಿಯನ್ನು ಇವತ್ತು ನಾವು ಬಂದ್ ಮಾಡೇವಿ. ಆದರೂ ಈ ಮುಂದಿನ ದಿನದೊಳಗೆ ಏನೈತಿ ಈ ಕಾಮಗಾರಿಯಿಂದ ನಮಗೆ ಮಾಲಿನ್ಯ ಹಾಳಾಕತ್ತಿಲ್ಲ. ಒಟ್ಟ ಗ್ರಾಮಸ್ಥರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದು 5-6 ಗ್ರಾಮಗಳ ಮಾಲಿನ್ಯ ಹಾಳಾಗೋದ್ರಿಂದ ಈ ಒಂದು ಕಾಮಗಾರಿಯನ್ನು ಕೈ ಬಿಡಬೇಕು. ಕೈ ಬಿಡದೇ ಇದ್ರೆ ಅದು ಎಲ್ಲಿ ಮಟ್ಟ ಅವ್ರು ಇದನ್ನ ಮಾಡ್ತಾರ, ಕೆಲಸ ಮಾಡ್ತಾರ, ನಾವು ಆ ಹೋರಾಟವನ್ನು ನಾವು ಬಿಡುದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ದಯಮಾಡಿ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು, ಈ ಒಂದು ಕಾಮಗಾರಿಯನ್ನ ಅಲ್ಲಿ ಜನವಸತಿ ಪ್ರದೇಶ ಇರುವುದರಿಂದ ಸಮೀಪ ಐತೆ. ಒಂದು 300 ಮೀಟರ್ ಶಿವಳ್ಳಿ ಗ್ರಾಮ, ಒಂದು 300 ಮೀಟರ್ ಐತೆ. ಅದು ಸಮೀಪ ಇರೋದ್ರಿಂದ ಅದನ್ನು ಈ ಒಂದು ಮಾಲಿನ್ಯ ಹಾಳಾಕತ್ತಿಲ್ಲ. ಆ ಒಂದು ಉದ್ದೇಶಕ್ಕೆ ನಾವು ಈ ಒಂದು ಹೋರಾಟವನ್ನು ಮಾಡಾಕತ್ತೇವೆ. ಈ ಹೋರಾಟ ಯಾವತ್ತೂ ನಿಂದಿರುವುದಿಲ್ಲ, ನಿರಂತರ ಇರ್ತೈತಿ. ಅವ್ರು ಎಲ್ಲಿ ಮಟ್ಟ ಕೆಲಸ ಬಂದ್ ಮಾಡುದಿಲ್ಲ, ನಾವು ಅಲ್ಲಿ ಮಟ್ಟ ಹೋರಾಟ ಮಾಡ್ತೇವೆ. ಇನ್ನು ಈ ಬಯೋಗ್ಯಾಸ್ ಪ್ಲಾಂಟ್ ನಿರ್ಮಾಣ ಕಾಮಗಾರಿಯನ್ನ ಪಾಲಿಕೆ ಮಾಡ್ತಾ ಇಲ್ಲ, ಬದಲಿಗೆ ಬಿಪಿಸಿಎಲ್ ಕಂಪನಿ ಮಾಡ್ತಾ ಇದೆ. ಅದಕ್ಕೆ ಪಾಲಿಕೆ ಜಾಗ ಮಾತ್ರ ಕೊಟ್ಟಿದೆ. ರೈತರು ಈ ಪ್ಲಾಂಟ್ನಿಂದ ಹೊಗೆ ಬರುತ್ತೆ, ನೀರು ಕಲುಷಿತಗೊಳ್ಳುತ್ತೆ ಎಂಬ ಎಲ್ಲ ದೂರುಗಳನ್ನ ನೀಡಿದ್ದಾರೆ. ಅದರ ಬಗ್ಗೆ ಎಲ್ಲ ಹಂತದಲ್ಲೂ ಕ್ರಮಗಳನ್ನ ಕೈಗೊಂಡು ಪ್ಲಾಂಟ್ ಹಾಕಲಾಗ್ತಾ ಇರುತ್ತೆ. ರೈತರಿಗೆ ಕೆಲ ವಿಷಯಗಳನ್ನ ಮನವರಿಕೆ ಮಾಡಿಕೊಡಲಾಗಿದೆ. ಅವರು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸೋಣ ಎಂದಿದ್ದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಲ್ಲಿ ಕೆಲಸ ಬಂದ್ ಮಾಡಲಾಗಿದೆ ಅಂತ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ತಿಳಿಸಿದರು. ಇವತ್ತು ಅಲ್ಲಿ ರೈತರು ಇದರಿಂದ ಏರ್ ಪೊಲ್ಯೂಷನ್ ಆಗುತ್ತೆ, ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಆಗುತ್ತೆ. ಸೊ ಅಲ್ಲಿ ಭಾಳಷ್ಟು ತೊಂದರೆಗಳು ಆಗ್ತದೆ. ಹೆಲ್ತ್ ಮೇಲೆ, ನಮ್ಮ ಆರೋಗ್ಯ ಮೇಲೆ ಭಾಳಷ್ಟು ಪರಿಣಾಮ ಬೀರ್ತದೆ ಅನ್ನೋ ಒಂದು ಮನವಿಯನ್ನು ನಮ್ಮ ಕಾರ್ಪೊರೇಷನ್ ಮಾಡಿದ್ದಾರೆ. ನಾವು ಅವ್ರಿಗೆ ತಿಳಿಸಿಕೊಟ್ಟಿದ್ದೀವಿ. ಇದರಿಂದ ಏನು ಬಯೋಗ್ಯಾಸ್ ಈ ಪ್ಲ್ಯಾಂಟಿಂದ CNG ಏನು ಸ್ಲರಿ ಬರ್ತದೆ, ಆ ಸ್ಲರಿನ ನಾವು ಪ್ರಾಪರಾಗಿ ಟ್ರೀಟ್ ಮಾಡಿ STPಯನ್ನು ಒಂದು ಹೈ ಸ್ಟ್ಯಾಂಡರ್ಡ್ STPಯನ್ನು ಹಾಕಿ ಅಲ್ಲಿ ಬರುವಂಥ ನೀರು ಮುಖಾಂತರ ಸುತ್ತಲಿರೋ ಗ್ರಾಮಗಳಿಗೆ ಅದು ಸುತ್ತಲಿರುವ ಜಮೀನುಗಳಿಗೆ ನೀರಾವರಿ ವ್ಯವಸ್ಥೆನ ನಾವು ಕಲ್ಪಿಸ್ಕೊಡ್ಬೋದು ಅನ್ನೋದನ್ನು, ಮತ್ತು ಬೇರೆ ಬೇರೆ ಅಡ್ವಾಂಟೇಜಸ್ ಏನಿದೆ ಮತ್ತು ಏರ್ ಪೊಲ್ಯೂಷನ್ ಕೂಡ ಆಗಲ್ಲ. ಇದು ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಕ್ಲಿಯರೆನ್ಸನ್ನು ತೆಗೆದುಕೊಂಡು ಮಾಡ್ತಾಯಿದ್ದೀವಿ ಗ್ರಾಮದಲ್ಲಿ. ಆ ಥರ ಭಾಳಷ್ಟು ಸಮಸ್ಯೆಗಳು ಆಗಲ್ಲ ಅನ್ನೋದನ್ನು ನಾವು ಅವರಿಗೆ ಮನವರಿಕೆಯನ್ನು ಮಾಡಿದ್ದೀವಿ. ಸೊ ಇನ್ನೂ ಒಂದು ವಾರ ಬಿಟ್ಟು ಎಲ್ಲ ಹಳ್ಳಿ ಮುಖಂಡರು ನಾವು ಸೇರಿ ಒಂದು ಚರ್ಚೆಯನ್ನು ಮಾಡೋಣ ಅಂತ ಮಾತನ್ನು ಇವತ್ತು ಅವ್ರು ಹೇಳಿದ್ದಾರೆ.
ಸೊ ಈಗ ಟೆಂಪ್ರರಿ ಆಗಿ ನಾವು ಅದನ್ನು ಸ್ಟಾಪ್ ಮಾಡಿದ್ದೀವಿ. ಆ ಗ್ರಾಮದ ಮಧ್ಯದಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ಒಂದು ಆಲ್ಟರ್ನೇಟ್ ರೂಟ್ ಇದೆ. ಆ ರೂಟನ್ನು ಆ ರಸ್ತೆಯನ್ನು ನಾವು ಅಭಿವೃದ್ಧಿಪಡಿಸಿ, ರಸ್ತೆಯಲ್ಲಿ ಅಂದರೆ ಗ್ರಾಮದ ಮಧ್ಯದಲ್ಲಿ ಹೋಗಲ್ಲ ವೆಹಿಕಲ್ಗಳು. ಆ ಪ್ಲ್ಯಾಂಟ್ ಬ್ಯಾಕ್ ಸೈಡ್ ನಮ್ಮದೇನು 60 ಎಕರೆ ಇದೆ, ಅದರ ಬ್ಯಾಕ್ ಸೈಡ್ ಒಂದು ರೋಡ್ ಇದೆ, ನಮ್ಮ ಜಿಲ್ಲಾ ಪಂಚಾಯತ್ ರೋಡ್ ಇದೆ. ಆ ರೋಡನ್ನು ನಾವು ಡೆವಲಪ್ ಮಾಡಿ ನಮ್ಮ ವೆಹಿಕಲ್ಸನ್ನು, ನಮ್ಮ ಕಸ ವಿಲೇವಾರಿ ಏನು ಮಾಡ್ತೀವಿ ಆ ವೆಹಿಕಲ್ಸನ್ನು ಆ ಗೇಟ್ ಮುಖಾಂತರ ಎಂಟ್ರಿ ಮಾಡಿಸೋ ಒಂದು ಪ್ಲ್ಯಾನ್ ಕೂಡ ನಾವು ಮಾಡಿದ್ದೇವೆ. ಸೊ ಇದರಿಂದ ನಾವು ಹಳ್ಳಿಯಲ್ಲಿ ನಮ್ಮ ಕಸ ಹೋಗೋದನ್ನು ಅವಾಯ್ಡ್ ಮಾಡ್ತೀವಿ. ಅದನ್ನೆಲ್ಲ ಪ್ಲ್ಯಾನನ್ನು ನಾವು ಮಾಡ್ಕೊಂಡಿದ್ದೀವಿ. ಯಾವುದೂ ತೊಂದರೆ ಆಗಲ್ಲ. ಈ ಪ್ಲ್ಯಾಂಟ್ ಬರಲಿಕ್ಕೆ ಇನ್ನೂ ಒಂದೂವರೆ ವರ್ಷ ಆಗುತ್ತೆ. ಈಗ ಟೆಂಡರ್ ಆಗಿದೆ, 1.5 ವರ್ಷ ಆಗುತ್ತೆ. ಅಷ್ಟರಲ್ಲೇ ನಾವು ಆ ರಸ್ತೆಯನ್ನು ಡೆವಲಪ್ ಮಾಡ್ತೀವಿ. ಈ ಹಳ್ಳಿ ಸಾರ್ವಜನಿಕರಿಗೆ ಯಾವುದೂ ತೊಂದರೆ ಆಗಲ್ಲ. ಆ BPCLದವರು ಅವರು ಟೆಂಡರ್ ಮಾಡ್ಕೊಳ್ತಾರೆ, ನಾವು ಕಾರ್ಪೊರೇಷನ್ನ ಟೆಂಡರ್ ಮಾಡಿರೋದಲ್ಲ. ನಾವು ಬರೀ ಲ್ಯಾಂಡ್ ಮಾತ್ರ ಕೊಟ್ಟಿರ್ತೀವಿ. ಅಲ್ಲಿ ಪ್ಲ್ಯಾಂಟನ್ನು ಇನ್ಸ್ಟಾಲ್ ಮಾಡೋದು ಅವ್ರ ವರ್ಕ್ ಅದು. ಅವರು ಇಂಟರ್ನಲ್ BPCLದವರು ಟೆಂಡರ್ ಮಾಡಿ ಟೆಂಡರ್ನ ಕೊಟ್ಟಿದ್ದಾರೆ. ಸೊ ಲ್ಯಾಂಡ್ ಕ್ಲಿಯರ್ ಮಾಡಿ ಆಮೇಲೆ ಮಷಿನರಿ ಇನ್ಸ್ಟಾಲೇಷನ್ ಕೂಡ ಅವ್ರ ಜವಾಬ್ದಾರಿ. ಸೊ ಇಲ್ಲಿ ಪಾಲಿಕೆಯಿಂದ ಯಾವುದು ನಾವು ಟೆಂಡರ್ ಕರೆಯಲ್ಲ, ಲ್ಯಾಂಡ್ ಮಾತ್ರ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅಲ್ಲಿ CNG ಕಂಪ್ರೆಷನ್ ಆ್ಯಕ್ಚುಲಿ ಗ್ಯಾಸ್ ರೆಡಿ ಆಗಿದೆ. ಹಾಂ, ಈ ಕಸದಿಂದ ವೆಟ್ ವೇಸ್ಟ್, ಹಸಿ ಕಸದಿಂದ CNG ಆಗ್ತದೆ. ನಮ್ಮ ಎಲ್ಲ ವೆಹಿಕಲ್ಸ್, ಇವನ್ ನಾವು ಔಟ್ಲೆಟ್ ಕೂಡ ನಾವು ಇರ್ತೀವಿ. CNG ಔಟ್ಲೆಟ್ ಪ್ರೈವೇಟ್ ವೆಹಿಕಲ್ಸ್ ಆಗ್ತೀವಿ, ನಮ್ಮ ಗೌರ್ಮೆಂಟ್ ವೆಹಿಕಲ್ಸ್ ಆಗ್ತೀವಿ, ನಮ್ಮ ಕಾರ್ಪೊರೇಷನ್ ವೆಹಿಕಲ್ಸ್ ಆಗ್ತೀವಿ. ಯಾವುದೇ ವೆಹಿಕಲ್ಗೆ ಒಂದು ಫ್ಯೂಲ್ ರೆಡಿ ಮಾಡೋದು ಕಸ. ಹುಬ್ಬಳ್ಳಿ ಧಾರವಾಡ ಕಸವನ್ನ ಶಿವಳ್ಳಿ ಪ್ಲಾಂಟ್ಗೆ ತಂದು ಅಲ್ಲಿ ಬಯೋಗ್ಯಾಸ್ ಮಾಡುವ ಯೋಜನೆ ಇದಾಗಿದೆ. ಅವಳಿ ನಗರದ ಕಸ ತಂದು ಅಲ್ಲಿ ಹಾಕೋದ್ರಿಂದ ಸುತ್ತಮುತ್ತಲ ಗ್ರಾಮಸ್ಥರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಪ್ಲಾಂಟ್ ನಿರ್ಮಾಣ ಮಾಡಬಾರ್ದು ಅಂತ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಅಧಿಕಾರಿಗಳು ಹಾಗೂ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕಾಗಿದೆ.